ಹೋಗ್ತೀವಿ. ಕ್ರೈಸ್ತರಾದಂಥ ನಾವು ಕೂಡ ಅರ್ಥ ಮಾಡ್ಕೋಬೇಕು, ಎರಡು ದೋಣಿಲಿದ್ದೀವೇನೋ, ಹಣ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಆಸ್ತಿ ನಂಬಿಕೊಂಡು ದೇವ್ರ ಹತ್ರ ಬಂದಿದ್ದೀವೇನೋ, ಇದೊಂದು ಆಶೀರ್ವಾದ ಆಗೋದ್ರೆ ಸಾಕು ದೇವ್ರನ್ನ ಬಿಟ್ಟು ಸುಖವಾಗಿರ್ತೀವಿ ಅಂತ ನಾವು ಅಂದುಕೊಂಡಿದ್ದೀವಿ ಪ್ರೇರೆ. ದೇವರನ್ನು ಬಿಟ್ಟು ಏನು ಮಾಡೋಕ್ಕಾಗಲ್ಲ. ದೇವರ ಹತ್ರ ಮೋಸ ಮಾಡಿ ದೋಚಿಕೊಂಡದ್ದು, ಒಂದು ವೇಳೆ ದ್ರೋಹ ಬಗೆದು ದೇವರಿಂದ ದೂರ ಹೋದ್ರೆ 4 ವರ್ಷ ಹಿಂದಿರುಗಿ ಕೊಡಬೇಕಾಗತ್ತೆ, ಪ್ರಾಣಗಳೇ ಹೋಗ್ಬಿಡುತ್ತೆ ಅನೇಕರಿಗೆ. ಓಕೆನಾ? ಇಸ್ಕರಿಯೋತ ಏನೋ ಯೇಸು ಕ್ರಿಸ್ತನ ಹತ್ರ ಬಂದು ಖಜಾನೆಯಲ್ಲಿರುವಂಥ ದುಡ್ಡನ್ನು ಹೊಡ್ಕೊಂಡು ಹೋಗುವಂತ ಬಂದನು. ಲಾಸ್ಟ್ಗೆ ಆತನ ಪ್ರಾಣ ಭಯಂಕರವಾದ ರೀತಿಯಲ್ಲಿ ಕಳ್ಕೊಂಡು ಬದುಕೋದಕ್ಕೆ ಆಸೆನೇ ಹೋಗ್ಬಿಡ್ತಿರ್ತೈತೆ. ಆತ್ಮವು ವ್ಯಾಧಿಯನ್ನು ಸಹಿಸಬಲ್ಲದು. ಆತ್ಮವೇನೆಂದರೆ ಸಹಿಸುವವರು ಯಾರು? ಅಂದ್ರೆ ಈ ಆತ್ಮಕ್ಕೆ ರೋಗ ಬಂದ್ರೆ ವಾಕ್ಯ ಮೂವಂತ ಔಷಧಿ ಮೂಲಕ ಹಚ್ಕೊಂಡು ಗುಣಪಡಿಸ್ಕೊಬೋದು. ಆತ್ಮಕ್ಕೆ ರೋಗ ಬಂದ್ರೆ, ಆತ್ಮ ನೊಂದೋದ್ರೆ ಪ್ರೇರೆ ಪ್ರಪಂಚದಲ್ಲಿ ಯಾರು ಕಾಪಾಡಕ್ಕಾಗಲ್ಲ. ದೇವರೇ ಬಂದು ಹೇಳಿದ್ರು ಅವನು ಬದುಕೋಲ್ಲ. ನಾನು ನಿನ್ನ ಕಾಪಾಡ್ತೀನಿ ಕೊಡೋ, ಹೋಗಿ ಬಿಟ್ಟು ಕೆಟ್ಟ ಸಮಸ್ಯೆ ಬಿಟ್ಟು ಹೋಗಿದ್ದೆ ಬದುಕು ಅಂತ ಹೇಳಿದ್ರು ನೀವು ಬದುಕಲ್ಲ. ಯಾಕಂದ್ರೆ ಆತ್ಮಕ್ಕೆ ನೋಯಿಸ್ಕೊಂಡಿದ್ದೆ ನೀನು, ಆತ್ಮ ನೊಂದೋಗಿದೆ ನಿನ್ನಲ್ಲಿ. ಅದೇ ರೀತಿ ದೇವರನ್ನ ಹೇಳ್ತಾರೆ ಗೊತ್ತಾ, ಕತ್ತಲೆ ಬೆಳಕು ಎರಡನ್ನೂ ಬೇರೆ ಬೇರೆ ಮಾಡ್ತಾ ಇದ್ದಾನೆ. ಸೈತಾನನ ಸವಾಸದಿಂದ ಬೇರೆ ಮಾಡ್ತಾ ಇದ್ದಾನೆ. ಬೆಳಕಿನ ಕಡೆಗೆ ಬೆಳಕು ಒಂದು ಕಡೆ. ಯೇಸು ಕ್ರಿಸ್ತನ ನಂಬಿದವರು ಬೆಳಕಿನವರಾಗಿದ್ದಾರೆ, ಅವರು ಉನ್ನತರು. ಆ ಉನ್ನತ ಸ್ಥಾನದಲ್ಲಿ ಇದ್ದೀವಾ ಅಥವಾ ಸೈತಾನನ ಜೊತೆ